ಇವಾಗ ಮತ್ತೊಂದು ತಮ್ಮ ಕ್ವಶನ್ ಏನಂದ್ರೆ, ಸರ್ ನನ್ನ ಮದುವೆ ಆಗಿಲ್ಲ, ಬಟ್ ನಂದು ನೋವಿಂಗ್ಲಿ ಅಥವಾ ಅನ್ನೋವಿಂಗ್ನಲ್ಲಿ ಬಾಯ್ ಫ್ರೆಂಡ್ ಇದ್ನೋ ಅಥವಾ ಗರ್ಲ್ ಫ್ರೆಂಡ್ ಇದ್ಲು, ನಾನು ಸೆಕ್ಸ್ ಮಾಡಿದ್ದೀನಿ. ಸೊ ಇದರಿಂದ ಇನ್ ಫ್ಯೂಚರ್ ನನಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ನೋಡಿ ಸರ್, ಫ್ಯೂಚರ್ನಲ್ಲಿ ಇಬ್ಬರು ಹೆಲ್ದಿಯಾಗಿದ್ದೀರಾ, ಇಬ್ಬರಿಗೆ ಯಾವುದೋ ರೀತಿ ಏನೋ ಕಾಯಿಲೆ ಇಲ್ಲ, ಸೆಕ್ಸ್ ಮಾಡಿದ್ದೀರಾ, ತಪ್ಪೇನಿಲ್ಲ. ಇವಾಗ ಲೇಟ್ ಮದುವೆ ಆಗ್ತಾ ಇದೆ, ಆಗಿದಿರುತ್ತೆ ಮಿಸ್ಟೇಕ್ಸು. ಬಟ್ ನಂದು ಓನ್ಲಿ ತಮಗೆ ಸಜೆಷನ್ ಏನಂದರೆ, ಸೆಕ್ಸ್ ಮಾಡಬೇಕು ಅಂದರೆ ಅಥವಾ ಮಾಡುವಾಗ ಆದಷ್ಟು ಸರ್ಟನ್ ಪ್ರಿಕಾಷನ್ಸ್ ಅಂತ ತಗೋಬೇಕು. ಒಂದು, ಪ್ರೊಟೆಕ್ಷನ್ ಅಂದರೆ ಕೊಂಡೋಮ್ನ ಯೂಸ್ ಮಾಡಬೇಕು. ಯಾಕಂದರೆ ಆ ಒಂದು 5 ನಿಮಿಷದ್ದು 10 ನಿಮಿಷ ಇದ್ದು ಎಂಜಾಯ್ಮೆಂಟ್ ಮಾಡುವಾಗ ಆ ಹುಡುಗಿ ಏನಾದರೂ ಪ್ರೆಗ್ನೆಂಟ್ ಆಗಿಬಿಟ್ರೆ ಏನಾಗುತ್ತೆ, ಆಕೆಗೆ ಅದು ಸಫರಿಂಗ್ ಎಷ್ಟಿರುತ್ತೆ ನಾನು ನೋಡಿದ್ದೀನಿ. ಎಷ್ಟೋ ಪೇಷಂಟ್ ನನ್ನ ಹತ್ರ ಬರ್ತಾರೆ, ಆ ಹುಡುಗಿ ಪಾಪ 16 ವರ್ಷ 17 ವರ್ಷ ಏನೋ ಆಕೆ ಸಿ ಈಸ್ ನಾಟ್ ಡಿಪೆಂಡೆಂಟ್, 18 ವರ್ಷನೂ ಆಗಿಲ್ಲ, ಪ್ರೆಗ್ನೆಂಟ್ ಆಗಿದ್ದಾಳೆ. ಆವಾಗ ಫಸ್ಟು ಯಾರೂ ಡಾಕ್ಟರ್ ಅಬಾರ್ಷನ್ ಮಾಡೋಕ್ಕೆ ರೆಡಿ ಆಗಲ್ಲ. ಯಾಕಂದರೆ ನೀವು ಹುಡುಗಿನ ಪೇರೆಂಟ್ಸ್ ಜೊತೆಗೆ ತೊಗೊಂಡು ಬರಲ್ಲ, ತಾವು ಒಬ್ಬರೇ ತೊಗೊಂಡು ಬರ್ತೀರಾ. ಏನು ಹೇಳ್ತಾರೆ, ಸರ್ ನಮ್ಮ ಫ್ರೆಂಡ್ದು ಹಿಂಗಾಯಿತು, ನಮ್ಮ ಕಜನ್ ಸಿಸ್ಟರ್ ಇದ್ದಾರೆ, ಈ ಥರ ಮಿಸ್ಟೇಕ್ಲಿ ಆಗಿದೆ, ಅಬಾರ್ಷನ್ ಮಾಡಿ ಅಂತ. ಯಾರೂ ಡಾಕ್ಟರ್ ಎಕ್ಸೆಪ್ಟ್ ಮಾಡಲ್ಲ. ನೋಡಪ್ಪ, ಶಿ ಈಸ್ ನಾಟ್ ಮೇಜರ್, ಆಕೆ ಏನೋ ಮೈನರ್ ಇದ್ದಾರೆ, 18 ವರ್ಷ ಆಗಿಲ್ಲ, ಆಕೆ ಪ್ಯಾರೆಂಟ್ ಕನ್ಸೆಂಟ್ ಬೇಕು ನನಗೆ, ತಂದೆನೋ ತಾಯಿನೋ ಕರ್ಕೊಂಡು ಬನ್ನಿ ಅಂತ. ಈ ಹುಡುಗಿ ಏನಂತ ಹೇಳ್ಬೇಕ್ರಿ ಇವಾಗ ಮನೆಯಲ್ಲಿ ಹೋಗ್ಬಿಟ್ಟು, ಮಮ್ಮಿ ಡ್ಯಾಡಿ ನಾನು ಒಂದು ಹುಡುಗನ ಜೊತೆಗೆ ಮಲಗಿದೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಬನ್ನಿ ನನಗೆ ಸೈನ್ ಕೊಡಿ, ಕನ್ಸೆಂಟ್ ಕೊಡಿ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ ಮಿತ್ರರೇ. ಸೊ ಫಸ್ಟ್ ಆಫ್ ಆಲ್, ಮದುವೆಗಿಂತ ಮುಂಚೆ ಸೆಕ್ಸು ಆಯುರ್ವೇದನಲ್ಲಿ ಬೇಡ ಅಂತ ಹೇಳಿದ್ದಾರೆ. ಇವಾಗ ತಮ್ಮದು ಏಜ್ ಇದೆ, ನನಗೆ ಏನು ಪ್ರಿಕಾಷನ್ ಯೂಸ್ ಮಾಡಿ. ಒಂದು. ಎರಡನೇದು ಏನಂದರೆ, ನಾನು ಎಷ್ಟೋ ಯಂಗ್ ಹುಡುಗರ್ನಲ್ಲಿ ನೋಡ್ತಾ ಇದ್ದೇನೆ, ಸೆಕ್ಸ್ ಮಾಡುವಾಗ ವಿಡಿಯೋ ಮಾಡ್ತೀರಾ, ಅಥವಾ ಈ ಥರ ಪ್ರೈವೇಟ್ ಪಾರ್ಟ್ನರ್ ಜೊತೆಗೆ ಈ ಥರ ಏನಾದರೂ ಇಂಟಿಮೇಸಿ ಮಾಡುವಾಗ ವಿಡಿಯೋ ಮಾಡ್ತೀರಾ. ವೆರಿ ರಾಂಗ್, ತಪ್ಪದು, ಕಾನೂನು ಪ್ರಕಾರನೂ ತಪ್ಪದು. ಯಾಕಂದರೆ ಆ ಪರ್ಟಿಕ್ಯುಲರ್ ಪರ್ಸನ್ ನಿಮಗೆ ಕನ್ಸೆಂಟ್ ಸೆಕ್ಸ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಂದರೆ, ಆ ಪರ್ಸನ್ ನಿಮಗೆ ಕನ್ಸೆಂಟ್ ವಿಡಿಯೋ ರೆಕಾರ್ಡಿಂಗ್ ಮಾಡಕ್ಕೆ ಕೊಟ್ಟಿಲ್ಲ. ಎಷ್ಟೋ ಫ್ಯಾಮಿಲಿನಲ್ಲಿ ನಾನು ನೋಡ್ತಾ ಇದ್ದೀನಿ, ಇದು ಈ ಥರ ಒಂದು ಮಹಿಳೆಯರ ಜೊತೆಗೆ ಸಂಬಂಧ ಮಾಡೋದು, ಹುಡುಗಿರ ಜೊತೆಗೆ ಸಂಬಂಧ ಮಾಡೋದು, ಆಮೇಲೆ ವಿಡಿಯೋ ತೊಗೊಂಡ್ಬಿಟ್ಟು ಅದನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ದುಡ್ಡು ಕೇಳೋದು, ಈ ಥರ ಬ್ಲ್ಯಾಕ್ ಮೇಲಿಂಗ್ ಮಾಡೋದು. ಎಷ್ಟೋ ಪಾಪ ಜನ ಅವ್ರ ಮರ್ಯಾದೆಗೆ ಪ್ರಶ್ನೆ ಅಥವಾ ಅವರು ಇನ್ಸಲ್ಟ್ ಅಂತ ಸೂಸೈಡ್ ಮಾಡ್ಕೋತಾರೆ. ವಿಡಿಯೋ ಯಾವುದೋ ರೀತಿ ಮಾಡಕ್ಕೆ ಹೋಗಬೇಡಿ. ಮೂರನೇದ್ನು, ತಾವು ಸೆಕ್ಸ್ ಎಲ್ಲಿ ಹೋಗಿ ಮಾಡ್ತಾ ಇದ್ರಿ ಅದನ್ನು ತುಂಬ ಮುಖ್ಯ. ಇವಾಗ ತಾವು ತಮ್ಮ ಮನೆಯಲ್ಲಿ ಸೆಕ್ಸ್ ಮಾಡ್ತಾ ಇದ್ದೀರಾ, ಅಥವಾ ತಾವು ಆ ಪರ್ಟಿಕ್ಯುಲರ್ ಮಹಿಳೆಯರು ಅಥವಾ ಹುಡುಗಿರ ಮನೆಯಲ್ಲಿ ಹೋಗಿ ಸೆಕ್ಸ್ ಮಾಡ್ತಾ ಇದ್ದೀರಾ, ಅವ್ರ ಪೇರೆಂಟ್ಸ್ ಇಲ್ಲ, ನಿಮ್ಮ ಪೇರೆಂಟ್ಸ್ ಇಲ್ಲ, ಓಕೆ. ಫಾರ್ ಎಕ್ಸಾಂಪಲ್, ತಾವು ಯಾವುದೋ ಹೋಟೆಲ್ ಹೋಗಿ ಮಾಡ್ತಿದ್ದೀರಾ ಅಥವಾ ಯಾವುದೋ ಅನ್ನೋನ್ ಲೊಕೇಶನಲ್ಲಿ ಹೋಗಿ ಮಾಡ್ತೀರಂದ್ರೆ, ಎರಡು ರೀತಿದು ತುಂಬ ಕೇರ್ಫುಲ್ ಇರಬೇಕು. ಒಂದು, ಆ ಹೋಟೆಲ್ನಲ್ಲಿ ಎಲ್ಲಿ ಹೋಗಿದ್ದೀರಲ್ಲ ಅಲ್ಲಿ ಏನಾದರೂ ಹಿಡನ್ ಕ್ಯಾಮೆರಾ ಏನಾದರೂ ಇಟ್ಟಿದ್ದಾರಾ, ನಿಮ್ಮ ವಿಡಿಯೋಗ್ರಫಿ ಏನಾದರೂ ಆಗ್ತಾ ಇದೆಯಾ ಅಂತ ಸ್ವಲ್ಪ ಹುಷಾರಾಗಿ ಇರಬೇಕು. ಯಾಕಂದರೆ ಇವತ್ತು ನಾಳೆ ಕ್ಯಾಮೆರಾ ತುಂಬ ಚಿಕ್ಕದಾಗಿರುತ್ತೆ, ಎಲ್ಲಿ ಇಟ್ಟಿದಾರಂತೆ ಗೊತ್ತಾಗಲ್ಲ. ಆಮೇಲೆ ಎಷ್ಟೋ ಜನ ಸೈಕೋ ಇರ್ತಾರೆ, ಆ ಹೋಟೆಲ್ನಲ್ಲಿ ಕೆಲಸ ಮಾಡೋರು ಅಂತ ತಿಳ್ಕೊಳ್ಳಿ, ಅಥವಾ ಸ್ವಲ್ಪ ಜನ ಹೋಟೆಲ್ನಲ್ಲಿ ಕೆಲಸನೇ ಅದು ಮಾಡಕ್ಕೆ ಹೋಗಿದ್ದಿರ್ತಾರೆ. ಆ ಹೋಟೆಲ್ ಓನರ್ಗೂ ಪಾಪ ಗೊತ್ತೇ ಇರಲ್ಲ, ಈ ಥರ ಹುಡುಗನ ಬಂದ್ಬಿಟ್ಟು ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ಸ್ವಲ್ಪ ಹುಷಾರಾಗಿ ಇರಬೇಕು. ಎರಡನೇದು ಏನಂದರೆ, ತಮ್ಮ ಏರಿಯಾ ಬಿಟ್ಟು ತುಂಬ ಜನ, ನಾನು ಏನು ಅಬ್ಸರ್ವ್ ಮಾಡಿದಿರುತ್ತಂದರೆ, ಪರ್ಟಿಕ್ಯುಲರ್ ಯಾವುದೋ ಒಂದು ತಾಲೂಕಿನಲ್ಲಿ ಇದ್ರೆ ಅವನ ತಾಲೂಕಿನಲ್ಲಿ ಕರ್ಕೊಂಡು ಹೋಗಲ್ಲ, ಪಕ್ಕದ ತಾಲೂಕನೋ ಪಕ್ಕದ ಊರ್ನೋ ಪಕ್ಕದ ನಮ್ಮ ಏರಿಯಾದಿಂದ ಒಂದು 30 ಕಿಲೋಮೀಟರ್ ಬೇರೆ ಕಡೆ ಹೋಗ್ಬೇಕಂದ್ರೆ ನಮಗೆ ಯಾರು ಗೊತ್ತಿರಬಾರ್ದು ಅಂತ. ಬಟ್ ಅಲ್ಲಿ ಹೋದ್ರೆ ಫಸ್ಟ್ ಆ ಮಹಿಳೆಯರಲ್ಲಿ ಅಲ್ಲಿ ಸೇಫ್ಟಿ ಇದೆ ಅಂತ ನೋಡ್ಕೋಬೇಕು. ಅಲ್ಲಿ ಒಬ್ಬರೇ ಇದ್ದೀರಾ, ಆ ಒಂದು ಹುಡುಗಿ ಇದೆ, ಯಾರೋ 4 ಹುಡುಗರು ಬಂದರು, ಅವ್ರದ್ದೇನೋ ಒಂದು ಇಂಟೆನ್ಷನೇ ಬೇರೆ ಇದೆ, ಅದು ಆ ಹುಡುಗಿದ ಲೈಫ್ಗೂ ಒಂದು ಏನಿದೆ ಅಲ್ಲ ಥ್ರೆಟ್ ಇರುತ್ತೆ, ನಿಮಗೂ ಒಂದು ಥ್ರೆಟ್ ಇರುತ್ತೆ. ಸೊ ಎಲ್ಲಿ ನಿಮಗೆ ಅನಿಸ್ತು ಇಲ್ಲಿ ಸೇಫ್ ಇದೆ, ಎಲ್ಲಿ ನಮಗೆ ಪ್ರಾಣಕ್ಕೆ ಬೆದರಿಕೆ ಇಲ್ಲ, ನಂದು ಪ್ರೈವೇಸಿಗೆ ಏನೋ ಬೆದರಿಕೆ ಇಲ್ಲ ಅಂದರೆ ಆ ಪರ್ಟಿಕ್ಯುಲರ್ ಜಾಗನಲ್ಲಿ ನಾವು ಸೇರಬೇಕು. ನಾನು ನಿಮಗೆ ಎಲ್ಲ ಇದು ಏನಿದೆ ಈ ಥರ ಮಾಡಿ ಅಂತ ಹೇಳ್ತಾ ಇಲ್ಲ, ಇದು ತಪ್ಪು, ದಯವಿಟ್ಟು ಮಾಡಬೇಡಿ. ನಿಮಗೆ ಮಾಡಲೇಬೇಕಂದ್ರೆ ಮಿನಿಮಮ್ ಇಷ್ಟರ ನೋಡ್ಕೊಳ್ಳಿ. ಯಾಕಂದ್ರೆ ಪಾಪ ಯಾವುದೋ ಒಂದು ಹುಡುಗಿ ಅಥವಾ ಯಾವುದೋ ಒಂದು ಮಹಿಳೆ ನಿಮ್ಮ ಜೊತೆಗೆ ಬರ್ತಾ ಇದ್ದಾರೆ ಅಂದರೆ, ಅವ್ರದ್ದು ಒಂದು ಫ್ಯಾಮಿಲಿ ಇದೆ, ಅವ್ರದ್ದು ಒಂದು ಮನೆ ಇದೆ, ತಂದೆ ತಾಯಿ ಇದ್ದಾರೆ, ಏನೋ ಇದೆ ಅಂತ ತಿಳ್ಕೊಳ್ಳಿ, ನಿಮ್ಮ ಮೇಲೆ 100% ವಿಶ್ವಾಸ ಮಾಡಿ ಬರ್ತಿದ್ದಾರೆ.
ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗಬಾರ್ದು, ಅದು ಒಂದು ನೋಡ್ಕೋಬೇಕು. ಜೊತೆಗೆ ಮತ್ತೊಂದು ಏನು ಹೇಳ್ತೀನಿ ಅಂದರೆ, ನೀವು ನೋನ್ ಪರ್ಸನ್ ಇದ್ದಾರೆ ಓಕೆ, ಅನ್ನೋನ್ ಯಾರಿದ್ದಾರೆ ಫಸ್ಟ್ ಟೈಮ್ ಅವ್ರು ಹೋಗ್ತಾ ಇದ್ದಾರೆ, ಫಸ್ಟ್ ನೋಡಿ ಆ ಮಹಿಳೆಯರು ಅಥವಾ ಹುಡುಗಿಗೆ ತುಟಿ ಮೇಲೆ ಏನಾದ್ರ ಕೆಂಪು ಸ್ಪಾಟ್ ಇದೆಯಾ, ಬಾಡಿ ಮೇಲೆ ಚರ್ಮನಲ್ಲಿ ಯಾವುದೋ ರೋಗ ಥರ ಅನಿಸ್ತಾ ಇದೆಯಾ, ಪ್ರೈವೇಟ್ ಪಾರ್ಟ್ನಲ್ಲಿ ಏನಾದರೂ ವೈಟ್ ಡಿಸ್ಚಾರ್ಜ್ ಥರ ಇದೆಯಾ, ಅಥವಾ ಪ್ರೈವೇಟ್ ಪಾರ್ಟಿಂದ ಸ್ಮೆಲ್ ಏನಾದರೂ ಬರ್ತಾ ಇದೆಯಾ, ಅಥವಾ ಅಲ್ಲಿ ಏನಾದರೂ ಗಾಯ ಥರ ಏನಾದರೂ ಆಗಿದೆ, ಅಲ್ಸರ್ ಥರ ಏನಾದರೂ ಇದೆಯಾ, ಆ ಥರ ಇದ್ದರೆ ದಯವಿಟ್ಟು ಆ ಪಾರ್ಟ್ನರ್ ಜೊತೆಗೆ ಸೇರಕ್ಕೆ ಹೋಗಬೇಡಿ. ಈವನ್ ಮಹಿಳೆಯರು ಪುರುಷರ ಬಗ್ಗೆ ಈ ಥರನೇ, ಅವನ ಪೆನಿಸ್ ಮೇಲೆ ಏನಾದರೂ ವೈಟ್ ಸ್ಮೆಗ್ಮಾ ಥರ ಇದೆಯಾ, ಡಿಸ್ಚಾರ್ಜ್ ಆಗಿದೆ, ಅಲ್ಸರ್ ಥರ ಆಗಿದೆ, ಸ್ಮೆಲ್ ಬರ್ತಾ ಇದೆ, ನೀರು ಬರ್ತಾ ಇದೆ ಅಂದರೆ ಸೇರಕ್ಕೆ ಹೋಗಬೇಡಿ. ಎಷ್ಟೋ ಸರ್ತಿ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಕಾಯಿಲೆ ಅದರಲ್ಲಿ ಇರುತ್ತೆ, ಒಬ್ಬರದಿಂದ ಒಬ್ಬರಿಗೆ ಹರಡೋದ ಚಾನ್ಸ್ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಇಮೋಷ್ನಲ್ ಏನಂದರೆ ಇದರಲ್ಲಿ 5 ನಿಮಿಷದ ಎಂಜಾಯ್ಮೆಂಟ್ಗಾಗಿ ಹೋಗಿರ್ತೀರಾ, ಎಷ್ಟೋ ಸರ್ತಿ ಏನೋ ಒಂದು ಮಾಡೋಕೆ ಹೋಗ್ಬಿಟ್ಟು ಏನೋ ಒಂದು ಆಗುತ್ತೆ, ಇಡೀ ಲೈಫ್ ಸಫರ್ ಆಗಬೇಕಾಗುತ್ತೆ. ಸ್ವಲ್ಪ ಹುಷಾರಾಗಿ ಎಲ್ಲ ವಿಷಯ ಮದುವೆಗಿಂತ ಮುಂಚೆ ಮಾಡುವಾಗ ಇವೆಲ್ಲ ರೀತಿಯಿಂದ ತಾವು ವಿಚಾರ ಮಾಡಬೇಕು. ಯಾಕಂದರೆ ತಾವು ಯಾವುದೋ ಒಂದು ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದಾರೆ, ತಮ್ಮ ರಿಲೇಷನಲ್ಲಿ ಯಾರಾದರೂ ಒಬ್ಬರು ನೋಡಿದ್ರು, ಅವ್ರು ನಿಮ್ಮ ಪೇರೆಂಟ್ಸ್ ಹೇಳಿದ್ರು, ನಿಮ್ಮ ರಿಲೇಷನ್ ಎಲ್ಲರಿಗೂ ಗೊತ್ತಾಯ್ತಂದರೆ ನಿಮ್ಮ ಮದುವೆ ಟೈಮ್ನಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಹುಡುಗ ಸರಿಯಾಗಿ ಇಲ್ರಿ, ಅಯ್ಯೋ ಎಷ್ಟು ಹುಡುಗಿರ ಜೊತೆಗೆ ಸಂಬಂಧ ಇದ್ದಾರೆ, ಕುಡಿತಾನೆ, ಈ ಥರ ಒಂದಿದ್ರೆ 10 ಹೇಳ್ತಾರೆ ರಿಲೇಟಿವ್ಸು. ಮದುವೆ ಆಗಕ್ಕೆ ಲೇಟ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಹುಷಾರಾಗಿದೆ ಅಷ್ಟೆ.